ವೇಟ್ ಮಾಡಿ ಆಮೇಲೆ ಚಲ್ ಹೋಗ್ಬೇಕು. ಹಾಂ ಈ ದಿನ ಕಳೆದ ವಾರ ಆನೇಕಲ್ ಪುರಸಭಾ ಸದಸ್ಯರಾದಂಥ ಶ್ರೀಯುತ ರವಿಯವರ ಕೊಲೆಯಾಗಿತ್ತು. ಬಹದ್ದೂರ್ಪುರ ಅಂತೇಳಿ ಆನೇಕಲ್ ನಗರದಲ್ಲಿ ಬಹಳ ಭೀಕರವಾಗಿ ಮನೆಯಿಂದ ಕರ್ಕೊಂಡ್ಬಂದು ಕೊಲೆ ಮಾಡಿದರು. ಅದರ ಆರೋಪಿ ಪತ್ತೆ ಕುರಿತು ನಮ್ಮ ಡಿಎಸ್ಪಿ ಆನೇಕಲ್ ಮೋಹನ್ ರವರು ಒಂದು ತಂಡ ರಚನೆ ಮಾಡಿದ್ರು. ಆತನು ಬಹಳ ಕಡೆ ಎಲ್ಲ ಆರೋಪಿಗಳು ಓಡಾಡಿಕೊಂಡು ಇದರಲ್ಲಿ ಕಾರ್ತಿಕ್ ಅಲಿಯಾಸ್ ಜೆಕೆ ಅಂತ ಈತನು ಈ ಆನೇಕಲ್ ಮತ್ತು ತಮಿಳುನಾಡಿನ ಗಡಿ ಗ್ರಾಮದ ಈ ಗ್ರಾಮದಲ್ಲಿ ಊರವರೆಗಿನ ಲೇಔಟ್ನಲ್ಲಿ ನಮ್ಮವರು ಊರಿಂದ ಬಂದಾಗ ಇಲ್ಲಿ ಇದ್ದಾನೆ ಅಂತ ಮಾಹಿತಿ ಬಂತು. ಲೇಔಟಲ್ಲಿ ಇದ್ದಾರೆ ಅಂತೇಳಿ ನಮ್ಮ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ, ಬನ್ನೇರುಘಟ್ಟ ಸಬ್ ಇನ್ಸ್ಪೆಕ್ಟರ್ ಮುರಳಿ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಸುರೇಶ, ಮುರಳಿ, ಸತೀಶ ಇವರೆಲ್ಲ ಹೀಗೆ ಅವನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆತನು ಪೊಲೀಸರ ಈ ಥರ ಪೊಲೀಸರು ಅಂತ ತಿಳಿಸಿದ್ದಾರೆ. ಅವರು ನಮ್ಮ ಪೊಲೀಸರು ಯಾವುದೇ ಎಚ್ಚರಿಕೆಗೆ ಬಗ್ಗಿಲ್ಲ. ಈತನು ಪೊಲೀಸರ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಆನೇಕಲ್ ಇನ್ಸ್ಪೆಕ್ಟರು ಅತ್ಯಂತ ತೀವ್ರ ಧೈರ್ಯವನ್ನು ಪ್ರದರ್ಶಿಸಿ ಆತನ ಮೇಲೆ ಗುಂಡು ಹಾರಿಸಿ ಈ ದಿನ ಪೊಲೀಸ್ ವಶಕ್ಕೆ ಪಡ್ಕೊಂಡು ಆತನ ಗಾಯ ಆಗಿದ್ದು ಆತನ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿದೆ. ನಮ್ಮ ಸಿಬ್ಬಂದಿ ಸುರೇಶನ್ ಅವ್ರಿಗೂ ಸಹಿತ ಗಾಯ ಆಗಿರ್ತದೆ, ಅವ್ರಿಗೂ ಸಹಿತ ಆಸ್ಪತ್ರೆಗೆ ಸೇರಿಸಿರ್ತದೆ. ಕಾರ್ತಿಕ್ ಇದನ್ನು ಬಹಳ ಘಾತಕ ಕೊಲೆಗಾರನಾಗಿದ್ದು ಕುಂಬಳಗೋಡು, ಬನ್ನೇರುಘಟ್ಟ, ಸೂರ್ಯ ಸಿಟಿ, ಆನೇಕಲ್ 4 ಕೊಲೆಗಳನ್ನು ಈ ಹಿಂದೆ ಸಹಿತ ಮಾಡಿದ್ದು. ಕೊಲೆಗಳಷ್ಟೇ ಸಮಾನವಾದಂಥ 4 ಹತ್ಯಾ ಪ್ರಯತ್ನಗಳನ್ನು, ಕೊಲೆ ಪ್ರಯತ್ನಗಳನ್ನು ಸಹಿತ ನಡೆಸಿದ್ದಾನೆ. ಹಲವು ಎಕ್ಸ್ಟಾರ್ಷನ್ ಮತ್ತು ಕಳ್ಳತನ ಪ್ರಕರಣಗಳನ್ನು ಭಾಗವಹಿಸಿದ್ದಾನೆ. ಒಟ್ಟು ಈತನ ಮೇಲೆ 12 ಪ್ರಕರಣಗಳು ದಾಖಲಾಗಿದೆ. ಇತ್ತೀಚೆಗೆ ಸರ್ ಸಣ್ಣ ಪುಟ್ಟ ಹುಡುಗರನ್ನು ಕೂಡ ಜೆಕೆ ಅಂತ ಇವನು ಬ್ರ್ಯಾಂಡ್ ಮಾಡಿಕೊಂಡು ಅವ್ರನ್ನ ಹಿಂದೆ ಹಾಕೊಂಡು ಓಡಾಡೋದು, ಅವ್ರನ್ನ ನಟೋರಿಯಸ್ ಪ್ರಕರಣಕ್ಕೆ ಮಾಡೋ ತರ ಅಂದ್ರೆ ಅವ್ರು ಓವರ್ ಮಾಡ್ತಿದ್ದ ಅಂತ ಸರ್. ನಿಜ, ಆತನು ಕಳೆದ ಬಾರಿ ಕೂಡ ಈ ಕೊಲೆ ಆದ ನಂತರ ಮುಂದೆ ನೀನೇ ಗುರಿ ಅಂತೇಳಿ ಆತನ ವಾಟ್ಸಪ್ ಸ್ಟೇಟಸ್ ಕೂಡ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಲವರನ್ನ ಎದುರಿಸ್ತಾ ಇದ್ದ. ಅದಕ್ಕೇನೆ ನಮ್ಮ ಆನೇಕಲ್ ಡಿಎಸ್ಪಿ ಅವರು ತಂಡ ಮಾಡಿದ್ರು. ಇದನ್ನ ಯಾವುದೇ ಒಂದು ರೌಡಿ ಚಟುವಟಿಕೆಗಳನ್ನ ಆಗಬಾರ್ದು ಅಂತ ನಿಯಂತ್ರಣದಲ್ಲಿಡಬೇಕು ಅಂತೇಳಿ ಈ ಕ್ರಮನ ತಗೊಂಡಿದ್ದಾರೆ. ಅದ್ರ ಮೇಲೆ ಕಾನೂನು ಪ್ರಕಾರ ತೀವ್ರ ಕ್ರಮ ಕೈಗೊಳ್ತೀವಿ, ಇದನ್ನ ಮಟ್ಟ ಹಾಕ್ತೇವೆ. ಏನಿತ್ತು ಸರ್ ದ್ವೇಷ ಏನಿತ್ತು, ಏನಕ್ಕೆ ರವಿನ ಕೊಲೆ ಮಾಡ್ದ ಅಂತ ಹೇಳಿ? ರವಿ ಆನೇಕಲ್ ಪುರಸಭಾ ಸದಸ್ಯನಾಗಿದ್ದು ಆತನ ಜೊತೆ ಇದ್ದಂತ ಕೆಲವು
ಹುಡುಗರು ಈತನಿಗೆ ಎದುರಿಸಿದ್ರು ಅನ್ನೋದನ್ನ ಮತ್ತೆ ಇವರು ಅವ್ರಿಗೂ ಗುಂಪು ವೈಷಮ್ಯಗಳು ಇಟ್ಕೊಂಡಿದ್ರು. ಇವರೆಲ್ಲ ಆನೇಕಲ್ ನಗರದಲ್ಲಿ ಬಾದ್ರಿಪುರ ವ್ಯಾಪ್ತಿನಲ್ಲಿದ್ರು. ವೈಯಕ್ತಿಕ ದ್ವೇಷಗಳನ್ನ ಇಟ್ಕೊಂಡು ಗುಂಪುಗಾರಿಕೆ ಮತ್ತು ಸುಮ್ಮನೆ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿ ನಾವು ಏನು ಒಂದು ರೌಡಿಸಂ ಬಾಸ್ ಅನ್ನೋ ಒಂದು ಪೊಳ್ಳು ಆವಾಜ ಸೃಷ್ಟಿ ಮಾಡೋದಕ್ಕೆ ಈ ಕ್ರಮ ಮಾಡಿದ್ದಾರೆ. ಸರ್, ಕೊಲೆ ಆದ್ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ಗಂಗಾ ಒಂದ್ ಕಡೆ ಫೋಟೋ ಹಾಕಿ ಟ್ಯಾಗ್ ಮಾಡಿದ್ರೆ ಈ ಕಡೆ ಜೆಕೆ ಒಂದ್ ಕಡೆ ಟ್ಯಾಗ್ ಮಾಡ್ತಿದ್ರು ಜೆಕೆ. ಅದನ್ನೆಲ್ಲ ಗಮನಕ್ಕೆ ಬಂದಿದೆ ಮತ್ತು ಇದರ ಬಗ್ಗೆ ನಾವು ಐಟಿ ಆಕ್ಟ್ ಪ್ರಕಾರ ನಾವು ಪ್ರಕರಣ ದಾಖಲಿಸಿದ್ದೀವಿ. ಹಲವು ಜನ ಇಲ್ಲಿ ಆನೇಕಲ್ ನಗರದಲ್ಲಿ ಆತರ ಮಾಡ್ತಿದ್ದಾರೆ. ಅದನ್ನ ಖಂಡಿತ ಕಾನೂನು ಅಡಿಯಲ್ಲಿ ಮಟ್ಟ ಹಾಕ್ತೇವೆ. ಫೈನಾನ್ಸ್ ಫೀಡಿಂಗು ಆ ತರದ್ ಏನಾದ್ರು ಆಗಿತ್ತಾ ಸರ್? ಇವನು ಇಷ್ಟೊಂದು ಹವಾ ಹೆಂಗ್ ಸೃಷ್ಟಿ ಮಾಡ್ಕೊಂಡಿದ್ದೆ ಸರ್? ಅದು ತನಿಖೆನಲ್ಲಿದೆ. ಇವ್ರ ಹಿಂದೆ ಈ ಕೃತ್ಯಗಳಿಂದ ಯಾರಿದ್ದಾರೆ ಅವ್ರು ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ನಾವು ತನಿಖೆನಲ್ಲಿದೆ, ಅದನ್ನ ತನಿಖೆ ಮಾಡಿ ಕ್ರಮ ತಗೋತೀವಿ. ಇತ್ತೀಚೆಗೆ ಕೆಲ ದಿನಗಳಿಂದ ಪುಡಿ ರೋಡ್ಗಳ ಹಾವಳಿ ಇತ್ತು. ಜನರು ಸಹ ಮಾತಾಡ್ಕೊತಿದ್ರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ವಿಫಲ ಅಂತೇಳಿ. ಆದ್ರೆ ಈ ಒಂದು ಘಟನೆ, ಈ ಒಂದು ಪ್ರಕರಣಗಳ ಆರೋಪಗಳನ್ನೆಲ್ಲ ಅರೆಸ್ಟ್ ಮಾಡಿದಿರಿ. ಇವತ್ತು ತಪ್ಪಿಸ್ಕೊಂಡ್ಬೇಕಾದ್ರೆ ಗುಂಡು ಹರ್ಷವನ್ನ ಬಂಧನ ಮಾಡಿದಿರಿ. ಏನ್ ಮೆಸೇಜ್ ಪಾಸ್ ಆಗಿದೆ ಮತ್ತೆ ಪುಡಿ ರೋಡ್ಗಳಿಗೆ ಏನ್ ಎಚ್ಚರಿಕೆ ಸಂದೇಶ? ಪೊಲೀಸರ ವಿಫಲತೆ ಅಂತೇನಿಲ್ಲ. ಕಾನೂನು ಅಡಿಯಲ್ಲಿ ಎಲ್ಲಾ ಪ್ರಕರಣಗಳನ್ನು ನಾವು ಬಂಧಿಸಿ ಕ್ರಮ ತಗೊಂಡಿದ್ದೀವಿ. ಇವತ್ತು ಬಂಧಿಸುವ ಸಂದರ್ಭದಲ್ಲಿ ಪೊಲೀಸರ ಮೇಲೆನೆ ಅವರು ಹತ್ಯೆ ಪ್ರಯತ್ನ ಮಾಡಿ ಓಡಿ ಹೋಗಕ್ಕೆ ಪ್ರಯತ್ನ ಮಾಡಿದಾಗ ಅದನ್ನು ಗುಂಡು ಹಾರಿಸಿ ಬಂಧನ ಮಾಡಿದ್ದೇವೆ. ಅದನ್ನ ಜಸ್ಟ್ ಏನು ಈ ತರ ಕೃತ್ಯಗಳಾಗದಂತೆ ಖಂಡಿತವಾಗೂ ನಾವು ಕ್ರಮ ತಗೊಂಡು ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಕಾನೂನು ಅಡಿಯಲ್ಲಿ ತರ್ತೇವೆ. ಎಷ್ಟು ಆಕ್ಟಿವ್ ಗುಂಪುಗಳಿದಾವೆ ಸರ್? ಈ ರೀತಿ 2-3 ಗುಂಪುಗಳ ಹೆಸರುಗಳು ಕೇಳಿ ಬರ್ತಾ ಇದೆ. ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ ತಾವೇನು ಕ್ರಮಗಳಿಗೆ ತಗೊಳ್ಳೋದಕ್ಕೆ ಮುಂದಾಗ್ತೀರಾ ಸರ್? ಈಗ ಆನೇಕಲ್ ರೌಡಿಸಂ ಗುಂಪುಗಾರಿಕೆ ಅಂತ ಏನಿದೆ ಅದು ಸುಮ್ಮನೆ ವಿನಾಕಾರಣ ಯುವಕರಲ್ಲಿ ಒಂದು ಆವಾಜ ಸೃಷ್ಟಿಸಿ ನಾವು ಗ್ರೇಟ್ ಅನ್ನೋ ಫೀಲಿಂಗ್ ಕ್ರಿಯೇಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಮಾಡ್ತಾ ಇರೋದೆಲ್ಲ ನಾವು ಈಗಾಗಲೇ ನಾವು ಒಂದು 8 ಪ್ರಕರಣಗಳನ್ನು ದಾಖಲಿಸಿದ್ದೇವೆ. ಯಾರ್ಯಾರು ಇದ್ದಾರೆ ಎಲ್ಲರನ್ನೂ ಮಾಡಿ ಎಲ್ಲರನ್ನೂ ದಸ್ತಗಿರಿ ಮಾಡ್ತಿದ್ದೇವೆ. ಯಾರನ್ನೂ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ರೌಡಿಸಂ ಬೆಳೆಯೋದಕ್ಕೆ ಬಿಡೋದಿಲ್ಲ. ಅದು ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತಾರೆ. ಕಾಂಕ್ರೀಟ್ ಸ್ಟೆಪ್ಸ್ ತಾವು ತಗೊಳ್ಬಹುದು ಸರ್ ನಮ್ ಸಬ್ ಡಿವಿಷನ್ ಅಲ್ಲಿ. ಅದು ಸಜ್ಜಾಪುರ ಆಗಿರ್ಬೋದು, ಈ ಕಡೆ ಬನ್ನೇರ್ಘಟ್ಟ ಆಗಿರ್ಬೋದು, ಆನೇಕಲ್, ಇಲ್ಲೆಲ್ಲೂ ಕೂಡ ಎಲ್ಲ ಒಂದಷ್ಟು ಗುಂಪುಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾವೆ ಅಂತ. ಇಲ್ಲ, ಅದನ್ನ ನಿಜ ನೀವು ಹೇಳೋದು. ಅದನ್ನ ಈಗ ನಾವೊಂದು ಅಂಟಿ ರೌಡಿ ಸ್ಕ್ವಾಡ್ ಏನ್ ಮಾಡಿದೀವಿ ಅವ್ರನ್ನೆಲ್ಲ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದಾರೆ. ಈಗಲೇ ಹಲವಾರು ಜನರನ್ನು ಬಂಧಿಸಿದ್ದೇವೆ. ಈ ಪ್ರಕರಣದಲ್ಲೂ ಈಗಾಗಲೇ 7 ಜನನ ಬಂಧಿಸಿದ್ದೇವೆ. ಇದನ್ನ ತಪ್ಪಿಸ್ಕೊಂಡು ಓಡಾಡ್ತಿದ್ದ ಇವನನ್ನು ಬಂಧಿಸಿದ್ದೇವೆ. ಯಾರನ್ನೂ ಈ ತರ ಚಟುವಟಿಕೆಯಲ್ಲಿ ತೊಡಗೋದಕ್ಕೆ ಬಿಡೋದಿಲ್ಲ. ಖಂಡಿತವಾಗೂ ಶಿಸ್ತಿನ ಕಠಿಣ ಕ್ರಮ ತಗೊಂಡು ಕಂಟ್ರೋಲ್ ಮಾಡ್ತೀವಿ.